ನಾವು ಇಂದು ನಮ್ಮ ಸಂಸ್ಥೆಯ ಕಾರ್ಯಕ್ಕಾಗಿ ರಾಯಚೂರು ಪಟ್ಟಣಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ಸಂಚಾರಿ ಪೊಲೀಸ್ ಠಾಣೆಯ ಹೆಸರು ಹೇಳದೇ ಇರುವಂಥ ಒಬ್ಬ ಪೊಲೀಸ್ ಅಧಿಕಾರಿಗಳು ಇವತ್ತು ಸುಮಾರು 6,500 ರೂಪಾಯಿ ವೆಚ್ಚಗಳ ಆಹಾರ ವಸ್ತುಗಳನ್ನು ವಿತರಣೆ ಮಾಡಿದರು. ಅದರ ಜೊತೆಗೆ ಇನ್ನೊಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು 25 kg ಅಕ್ಕಿಯನ್ನು ಕೊಟ್ಟರು. ಭಾಳ ನಿರಂತರವಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಸಹಾಯ ಮಾಡ್ತೀವಿ, ಸ್ವಲ್ಪ ಕಾಲಾವಕಾಶ ಕೊಡ್ರಿ ಅಂದರು. ಆದರೆ ನಮ್ಮ ಈ ಆಶ್ರಮದ ಒಂದು ನಿರ್ವಹಣೆ ಸಲುವಾಗಿ ನಾವು ತುರ್ತಾಗಿ ಮತ್ತೆ ವಾಪಸ್ ಬರಬೇಕಾಯಿತು. ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಯಾಕಂತಂದರೆ ಇವತ್ತು ಇಡೀ ನಮ್ಮ ಈ ಕಾರುಣ್ಯಾಶ್ರಮದ ಬಹುದೊಡ್ಡ ಶಕ್ತಿಯಾಗಿ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸ್ತಾ ಇದೆ. ಇವತ್ತು ನನಗೆ ಒಂದು ವಿನಂತಿ ಏನಂದರೆ, ಯಾರೂ ಕೂಡ ಇವತ್ತು ನಮ್ಮ ಕಾರುಣ್ಯಾಶ್ರಮದ ಹೆಸರು ಹೇಳ್ಕೊಂಡು ಸುಮಾರು ಠಾಣೆಗಳಿಗೆ ಹೋಗ್ತಾ ಇರುವಂಥ ಮಾಹಿತಿಯು ಕೂಡ ಇವತ್ತು ತಿಳಿತು. ದಯಮಾಡಿ ಸಾರ್ವಜನಿಕರು ಕೂಡ ನಾವು ಕಾರುಣ್ಯಾಶ್ರಮದವರು ಯಾವತ್ತಿಗೂ ಕೂಡ ನಿಮ್ಮ ಹತ್ರ ಬರಲ್ಲ, ಏನೇ ಕಷ್ಟ ಇದ್ದರೂ ನಾನೇ ನೇರವಾಗಿ ಬರ್ತೀನಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ರಾಯಚೂರು ನಗರ ಪೊಲೀಸ್ ಠಾಣೆಯ ಆ ಇಬ್ಬರು ಅಧಿಕಾರಿಗಳಿಗೂ ಮತ್ತು ಅವರೆಲ್ಲ ಸಿಬ್ಬಂದಿಗಳಿಗೂ, ಹಿರಿಯ ಅಧಿಕಾರಿಗಳಿಗೂ ಮತ್ತು ಇಡೀ ನಮ್ಮ ಪೊಲೀಸ್ ಇಲಾಖೆಗೂ ಸಹಿತ ನಮ್ಮ ಸಿಂಧನೂರಿನ ಕಾರುಣ್ಯ ಕುಟುಂಬದ ವತಿಯಿಂದ ಅವರು ಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ. ಜೈ ಹಿಂದ್, ಜೈ ಭಾರತ.